ಇನ್ನು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಬಹಳ ಜೋರಾಯಿತು. ಈ ಮುಂಗಾರು ಮಳೆಯಿಂದಾಗಿ ದಕ್ಷಿಣ ಕನ್ನಡದ ಮಂದಿ ತತ್ತರಿಸೋಗಿದ್ದಾರೆ. ಒಂದ್ ಕಡೆ ಟ್ರಾಫಿಕ್ ಜಾಮ್ ಇರಬಹುದು, ಇನ್ನೊಂದು ಕಡೆಯಲ್ಲಿ ಗೋಡೆ ಕುಸಿತ, ಇನ್ನೊಂದು ಕಡೆಯಲ್ಲಿ ಕಾಂಪೌಂಡ್ ಕುಸಿತ. ಮಳೆಯಿಂದ ಅವಾಂತರವೇ ಸೃಷ್ಟಿಯಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಯಿತು. ಮುಂಗಾರು ಮಂಗಳೂರು ಜನ ತತ್ತರಗೊಂಡಿದ್ದಾರೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಸುರಿತಾ ಇರುವಂತಹ ಭಾರಿ ಮಳೆ, ತುಂಬಿ ಹರಿತಾ ಇರುವಂತಹ ಮಂಗಳೂರಿನ ನದಿಗಳು, ಅದರಲ್ಲೂ ಕೂಡ ಫಲ್ಗುಣಿ ನದಿ ತೀರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಮಂಗಳೂರಿನ ಅದ್ಯಪಾಡಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ನೆರೆ ನೀರಿನಿಂದಾಗಿ ಮುಳುಗಿ ಹೋಗಿದ್ದಾವೆ ಕೃಷಿ ಭೂಮಿ, ಗದ್ದೆಗಳು. ಅದ್ಯಪಾಡಿ ಜಲಾವೃತಗೊಂಡಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ 35 ಕುಟುಂಬಗಳ ಬದುಕು ಈಗ ತತ್ತರ ಆಗಿದೆ. ಇವರಿಗೆಲ್ಲ ಗಂಜಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮನೆ ಒಳಗಡೆ ನೀರು ನುಗ್ಗಿಬಿಟ್ಟಿದೆ, ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದೆ. ಪರಿಣಾಮ ಅಲ್ಲಿ ಉಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನನ್ನ ಜೀವನ ತತ್ತರ ಆಗ್ಬಿಟ್ಟಿದೆ. ಸೇರಿದಂತೆ ಕರಾವಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮರವೂರು ಡ್ಯಾಂ ಪಕ್ಕದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಡ್ಯಾಮ್ನಿಂದ ಯಾವ ರೀತಿಯಾಗಿ ನೀರು ಹರಿವು ಇದೆ ಅನ್ನುವಂಥದ್ದನ್ನು. ಇದು ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಮರವೂರು ಡ್ಯಾಮ್ನ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮರವೂರಿನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ಆ ನೀರನ್ನು ಹೊರಬಿಡಲಾಗಿದೆ. ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು. ನೀರಿನ ರಭಸವನ್ನು ಕೂಡ ಗಮನಿಸಬಹುದು. ಬಹಳಷ್ಟು ನೀರು ಕೂಡ ರಭಸದಲ್ಲಿ ಹರಿತಾ ಇರುವಂತದ್ದು ಮತ್ತು ನೀರಿನ ಬಣ್ಣ ಗಮನಿಸಬಹುದು. ಇದು ಕಡು ಕಂದು ಬಣ್ಣಕ್ಕೆ ನೀರಿನ ಬಣ್ಣ ತಿರುಗಿರುವಂತದ್ದು. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆಗ್ತಾ ಇರುವ ಕಾರಣವಾಗಿ ಅಲ್ಲಿನ ಮಳೆಯೊಂದಿಗೆ ಅಲ್ಲಿನ ಮಣ್ಣು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಕಂದು ಬಣ್ಣಕ್ಕೆ ನೀರು ತಿರುಗಿರುವಂತದ್ದು. ಜಿಲ್ಲೆಯ ಎಲ್ಲ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ. ಅಂದ್ರೆ ಬಹಳಷ್ಟು ಮಳೆ ಆಗ್ತಾ ಇದೆ. ಕರಾವಳಿಯಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಲವೆಡೆ ನೀರು ನುಗ್ಗಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು. ಹೀಗಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನೀರಿನ ರಭಸ ಕೂಡ ಹೆಚ್ಚಾಗಿರುವಂತದ್ದು ನೀವು ಗಮನಿಸಬಹುದು. ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನೀರಿನ ಮಟ್ಟ ಬಹಳಷ್ಟು ಅಪಾಯ ಮೀರಿ ಹರಿತಾ ಇರುವಂತದ್ದು. ಇನ್ನೂ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನದಿ ತೀರದಲ್ಲಿ ವಾಸಿಸುವಂತಹ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಏರಿಕೆಯಾದಂತಹ ಸಂದರ್ಭದಲ್ಲಿ ಅದು ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾದ್ರೂ ನದಿ ನೀರಿನ ಮಟ್ಟ ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನೋಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ನದಿಗೆ ಇಳಿಯುವಂತಹ ದುಸ್ಸಾಹಸಕ್ಕೆ ಯಾರು ಮುಂದಾಗಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಮತ್ತು ಸಮುದ್ರದ ಅಬ್ಬರ ಅಂದ್ರೆ ನದಿ ನೀರೆಲ್ಲವೂ ಕೂಡ ಸಮುದ್ರಕ್ಕೆ ಸೇರುವ ಕಾರಣವಾಗಿ ಆ ಸಮುದ್ರದ ಕೂಡ ಅಬ್ಬರ ಬಹಳಷ್ಟು ಹೆಚ್ಚಾಗಿರುವಂತದ್ದು. ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇರುವಂತದ್ದು. ಹೀಗಾಗಿ ಮೀನುಗಾರಿಕೆಗೂ ಕೂಡ ಸೂಚನೆ ನೀಡಿರುವಂತದ್ದು. ಯಾರು ಕೂಡ ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳಬಾರದು ಅನ್ನುವಂತಹ ಸೂಚನೆ ನೀಡಿರುವಂತದ್ದು. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಬಹಳ ಜೋರಾಯಿತು. ಈ ಮುಂಗಾರು ಮಳೆಯಿಂದಾಗಿ ದಕ್ಷಿಣ ಕನ್ನಡದ ಮಂದಿ ತತ್ತರಿಸೋಗಿದ್ದಾರೆ. ಒಂದ್ ಕಡೆ ಟ್ರಾಫಿಕ್ ಜಾಮ್ ಇರಬಹುದು, ಇನ್ನೊಂದು ಕಡೆಯಲ್ಲಿ ಗೋಡೆ ಕುಸಿತ, ಇನ್ನೊಂದು ಕಡೆಯಲ್ಲಿ ಕಾಂಪೌಂಡ್ ಕುಸಿತ. ಮಳೆಯಿಂದ ಅವಾಂತರವೇ ಸೃಷ್ಟಿಯಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಯಿತು. ಮುಂಗಾರು ಮಂಗಳೂರು ಜನ ತತ್ತರಗೊಂಡಿದ್ದಾರೆ. ಪಶ್ಚಿಮ ಘಟ್ಟದಲ್ಲೂ ಕೂಡ ಸುರಿತಾ ಇರುವಂತಹ ಭಾರಿ ಮಳೆ, ತುಂಬಿ ಹರಿತಾ ಇರುವಂತಹ ಮಂಗಳೂರಿನ ನದಿಗಳು, ಅದರಲ್ಲೂ ಕೂಡ ಫಲ್ಗುಣಿ ನದಿ ತೀರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ.
ಮಂಗಳೂರಿನ ಅದ್ಯಪಾಡಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ನೆರೆ ನೀರಿನಿಂದಾಗಿ ಮುಳುಗಿ ಹೋಗಿದ್ದಾವೆ ಕೃಷಿ ಭೂಮಿ, ಗದ್ದೆಗಳು. ಅದ್ಯಪಾಡಿ ಜಲಾವೃತಗೊಂಡಿರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ 35 ಕುಟುಂಬಗಳ ಬದುಕು ಈಗ ತತ್ತರ ಆಗಿದೆ. ಇವರಿಗೆಲ್ಲ ಗಂಜಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮನೆ ಒಳಗಡೆ ನೀರು ನುಗ್ಗಿಬಿಟ್ಟಿದೆ. ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದೆ, ಪರಿಣಾಮ ಅಲ್ಲಿ ಉಳ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ನನ್ನ ಜೀವನ ತತ್ತರ ಆಗ್ಬಿಟ್ಟಿದೆ. ಸೇರಿದಂತೆ ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಮರವೂರು ಡ್ಯಾಂ ಪಕ್ಕದಲ್ಲಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಡ್ಯಾಮ್ನಿಂದ ಯಾವ ರೀತಿಯಾಗಿ ನೀರು ಹರಿವು ಇದೆ ಅನ್ನುವಂಥದ್ದನ್ನು. ಇದು ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತ ಮರವೂರು ಡ್ಯಾಮ್ನ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಮರವೂರಿನ ಡ್ಯಾಮ್ ಏನಿದೆ ಇದರಲ್ಲಿದ್ದಂತಹ ಎಲ್ಲ ಗೇಟ್ಗಳನ್ನ ತೆರವುಗೊಳಿಸಿ ಆ ನೀರನ್ನು ಹೊರಬಿಡಲಾಗಿದೆ. ಆದ್ರೂ ಕೂಡ ನೀರಿನ ಮಟ್ಟ ಹೆಚ್ಚಾಗಿರುವ ಕಾರಣವಾಗಿ ಡ್ಯಾಮ್ ಮೇಲ್ಭಾಗದಿಂದಲೂ ಕೂಡ ನೀರಿನ ಹರಿವು ಇರುವಂತದ್ದು. ನೀರಿನ ರಭಸವನ್ನು ಕೂಡ ಗಮನಿಸಬಹುದು. ಬಹಳಷ್ಟು ನೀರು ಕೂಡ ರಭಸದಲ್ಲಿ ಹರಿತಾ ಇರುವಂತದ್ದು ಮತ್ತು ನೀರಿನ ಬಣ್ಣ ಗಮನಿಸಬಹುದು. ಇದು ಕಡುಕಂದು ಬಣ್ಣಕ್ಕೆ ನೀರಿನ ಬಣ್ಣ ತಿರುಗಿರುವಂತದ್ದು. ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಆಗ್ತಾ ಇರುವ ಕಾರಣವಾಗಿ ಅಲ್ಲಿನ ಮಳೆಯೊಂದಿಗೆ ಅಲ್ಲಿನ ಮಣ್ಣು ಕೊಚ್ಚಿಕೊಂಡು ಬಂದು ಈ ರೀತಿಯಾಗಿ ಕಂದು ಬಣ್ಣಕ್ಕೆ ನೀರು ತಿರುಗಿರುವಂತದ್ದು. ಜಿಲ್ಲೆಯ ಎಲ್ಲ ನದಿಗಳು ಕೂಡ ಮೈದುಂಬಿ ಹರಿತಾ ಇದೆ. ಅಂದ್ರೆ ಬಹಳಷ್ಟು ಮಳೆ ಆಗ್ತಾ ಇದೆ. ಕರಾವಳಿಯಲ್ಲಿ ಕಳೆದ 3 ದಿನದಿಂದ ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಲವೆಡೆ ನೀರು ನುಗ್ಗಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂತದ್ದು. ಹೀಗಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ಆ ನೀರಿನ ರಭಸ ಕೂಡ ಹೆಚ್ಚಾಗಿರುವಂತದ್ದು ನೀವು ಗಮನಿಸಬಹುದು. ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನೀರಿನ ಮಟ್ಟ ಬಹಳಷ್ಟು ಅಪಾಯ ಮೀರಿ ಹರಿತಾ ಇರುವಂತದ್ದು. ಇನ್ನೂ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನದಿ ತೀರದಲ್ಲಿ ವಾಸಿಸುವಂತಹ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಏರಿಕೆಯಾದಂತಹ ಸಂದರ್ಭದಲ್ಲಿ ಅದು ನದಿ ತೀರದ ಪ್ರದೇಶಗಳಿಗೆ ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನಾದ್ರೂ ನದಿ ನೀರಿನ ಮಟ್ಟ ಏರಿಕೆಯಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನೋಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ನದಿಗೆ ಇಳಿಯುವಂತಹ ದುಸ್ಸಾಹಸಕ್ಕೆ ಯಾರು ಮುಂದಾಗಬಾರದು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಮತ್ತು ಸಮುದ್ರದ ಅಬ್ಬರ ಅಂದ್ರೆ ನದಿ ನೀರೆಲ್ಲವೂ ಕೂಡ ಸಮುದ್ರಕ್ಕೆ ಸೇರುವ ಕಾರಣವಾಗಿ ಆ ಸಮುದ್ರದ ಕೂಡ ಅಬ್ಬರ ಬಹಳಷ್ಟು ಹೆಚ್ಚಾಗಿರುವಂತದ್ದು. ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸ್ತಾ ಇರುವಂತದ್ದು. ಹೀಗಾಗಿ ಆ ಮೀನುಗಾರರಿಗೂ ಕೂಡ ಸೂಚನೆ ನೀಡಿರುವಂತದ್ದು. ಯಾರು